ಲೋಕಸಭಾ ಚುನಾವಣೆಯ 5ನೇ ಹಂತದ ಚುನಾವಣೆ ಅಂದರೆ ಮತದಾನ ಮುಗಿದಿದೆ. 8 ರಾಜ್ಯಗಳಲ್ಲಿ 49 ಸ್ಥಾನಗಳಲ್ಲಿ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿದ್ರೆ ಇದರಲ್ಲಿ ರಾಹುಲ್ ಗಾಂಧಿ, ಸ್ಮೃತಿ ಇರಾನಿ ಎಲ್ಲ ಇದ್ದಾರೆ. ಇಲ್ಲಿಗೆ 428 ಕ್ಷೇತ್ರಗಳ ಚುನಾವಣೆ ಮುಗಿದಂತೆ ಆಯಿತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮತದಾನ ಆಗ್ತಾ ಇಲ್ಲ. ಅದೆಲ್ಲ ನಮ್ಮ ಕರ್ನಾಟಕ ನಮಗೆ ಬಿಟ್ಟಿದ್ದಿದ್ದದು. ಅದೆಲ್ಲ ನಮ್ಮದು ಮಾತ್ರ ಜವಾಬ್ದಾರಿ ಈ ಕಡೆಗೆ ಇರೋದು, ಆ ಕಡೆಗೆಲ್ಲ ಇರಬೇಕು ಅಂತೇನಿಲ್ಲ. 5 ಗಂಟೆಗೆ 56% ಆಗಿತ್ತಂತೆ. ಬಂಗಾಳದಲ್ಲಿ ಮಾತ್ರ 73%, ಮಹಾರಾಷ್ಟ್ರದಲ್ಲಿ ಅತಿ ಕಡಿಮೆ ಶೇಕಡ 48%. ಮುಂಬೈಯಲ್ಲೂ ಆಗಿಲ್ವಂತೆ ಮತದಾನ ಈ ಬಾರಿ. ಮುಂಬೈ ಜನ ಊರಿಗೆಲ್ಲ ಮಾತಾಡ್ತಾರೆ, ಬೇಕಾರೆ ಎಲ್ರಿಗೂ ಬುದ್ಧಿ ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ಶೇಕಡ 55%, ಜಮ್ಮು ಕಾಶ್ಮೀರ ಬಾರಾಮುಲ್ಲಾದಲ್ಲಿ 54%, 60%ವರೆಗೂ ಹೊರಟೋಗಿದೆ ಅಲ್ಲಿ ಮತದಾನ. ಅಮೇಝಿಂಗ್ ಅದು. ಹಾಂ, ಕೆಲವು ಕಡೆ ಅಲ್ಲಲ್ಲಿ ಅವ್ರು ಬಂದಾಗ ಇವ್ರು ಕೂಗೋದು, ಇದೆಲ್ಲ ರಾಹುಲ್ ಗಾಂಧಿ ಹೋದಾಗ ಜೈ ಶ್ರೀರಾಮ್ ಅನ್ನೋದು, ಇನ್ನೆಲ್ಲ ಕಂಗನಾ ರನಾವತ್ ಹೋದಾಗ ಕಾಂಗ್ರೆಸ್ನವ್ರಿಗೆ ಕಬ್ಬಾಟ ತೋರಿಸೋದು, ಈ ಥರ ಅಲ್ಲಲ್ಲಿ ಮಾಡಿಕೊಂಡಿದ್ದಾರೆ. ಖ್ಯಾತನಾಮರು ಓಟ್ ಹಾಕಿದ್ದಾರೆ ಒಂದು ಸರಿ. ಈಗ ಖ್ಯಾತನಾಮರಿಗೆ ಪಾಪ ಏನಾಗೋಗಿದೆ ಅಂದರೆ, ಓಟ್ ಹಾಕ್ತಾ ಇದ್ರೆ ಟ್ರೋಲ್ ಮಾಡಿ ಅವ್ರನ್ನ ನೀವು ಓಟ್ ಹಾಕಿಲ್ಲ ಅಂತ ಕಾಟ ಕೊಡ್ತಾರೆ. ಅವ್ರು ಅದಕ್ಕೆ ಹಾಳಾಗೋಗ್ಲಿ ಹೋಗತ್ತ ಕಡೆಗೆ ಅಂತ ಒಂದು ಓಟ್ ಹಾಕಿ ಬಂದ್ಬಿಡ್ತಾರೆ. ಹಾಕ್ಬಿಟ್ಟು ಬಂದು ಹಿಂಗೆ ನಿಂತ್ಕೊಂಡ್ಬಿಡ್ತಾರೆ ಕ್ಲೀನಾಗಿ, ಒಂದ್ಸರಿ ತೋರಿಸ್ಬಿಟ್ಟು ಓಟ್ ಹಾಕ್ತಾ ಇರ್ತಾರೆ ಏನಾರು ಮಾಡ್ಕೊಂಡು ಹಾಳಾಗೋಗಿ ಅಂತ. ಆದರೆ ಅವ್ರಿಗೆ ಮಾತಾಡಿ ಭಾಳ ಭಯಂಕರ ಕಾಮೆಂಟ್ಗಳನ್ನ ಕಂಡು ಕೂತ್ಕೊತಾರಲ್ಲ ಚುಚ್ಕೊಳ್ಳೋ ಮೆಷೀನಲ್ಲಿ, ಅವನು ಓಟ್ ಹಾಕಲ್ಲ, ಯಾರು ಪ್ರಶ್ನೆ ಮಾಡೋಲ್ಲ, ಓಟು ಬಾಯಿ ಮುಚ್ಕೊಂಡಿರ್ತಾರೆ. ಎಸ್, ಓಕೆ. ಉತ್ತರ ಪ್ರದೇಶದ ಎಠಾ ಜಿಲ್ಲೆಯ ನಯಗಾಂವ್ ಎಂಬಲ್ಲಿ ಅಪ್ರಾಪ್ತನೊಬ್ಬ ರಿಗಿಂಗ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಫರೂಖಾಬಾದ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುಖೇಶ್ ರಜಪೂತ್ ಪರ 8 ಓಟ್ ಹಾಕಿದಾನಂತೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ವಿಪಕ್ಷಗಳು ಸಹಜವಾಗಿ ಭಾರಿ ಆಕ್ರೋಶ ವ್ಯಕ್ತಪಡಿಸಿವೆ. ರಾಹುಲ್ ಗಾಂಧಿ, ಅಖಿಲೇಶ್ ಎಲ್ಲ ಬಿಜೆಪಿ ವಿರುದ್ಧ ದೂರಿದ್ದಾರೆ. ಇದೆಲ್ಲ ಆದ ನಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೃತ್ಯ ಎಸಗಿದ್ದ ಬಿಜೆಪಿ ಮುಖಂಡನ ಮಗನನ್ನ ಬಂಧಿಸಿದ್ದಾರೆ. ಮತಗಟ್ಟೆ ಅಧಿಕಾರಿಯ ಆಯೋಗ ಅಮಾನತು ಮಾಡಿದೆ. ರಿಗಿಂಗ್ ನಡೆದ ಮತಗಟ್ಟೆಯಲ್ಲಿ ಮರು ಮತದಾನಕ್ಕೆ ಈಗ ಮುಂದಾಗಿದೆ ಆಯೋಗ. ಇಲ್ಲಿ 2 ಪಾಯಿಂಟ್ ಇದೆ. ಒಂದು, ಅವನು ಬಂದು 7 ಸರಿನೋ 8 ಸರಿನೋ ಹಾಕಕ್ಕೆ ಚಾನ್ಸೇ ಇಲ್ಲ, ಹಾಕಬಾರ್ದು, ಅವನು ಜಾಗ ಕೊಡಬಾರ್ದಾಗಿತ್ತು. ಅದಕ್ಕೆ ಐ ಡಿ ಬೇಕು, ಮಾರ್ಕ್ ಇದೆ, ಎಲ್ಲ ಇದೆ. ಮತಗಟ್ಟೆ ಅಧಿಕಾರಿ ಹೆಂಗೆ ಅಲೋ ಮಾಡಿದ್ರು ನನಗೆ, ಆಲ್ ಆಫ್ ದೆಮ್ ಮಸ್ಟ್ ಹ್ಯಾವ್ ಕನೈ ಬಿಡಲಿ. ಎಲ್ಲರೂ ಅದರ ಪಿತೂರಿಯ ಭಾಗ ಇರಬೇಕಂಗಾರೆ ಹಂಗೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನಂಬರ್ 2, ಕಾಂಗ್ರೆಸ್ನವರು ಅಥವಾ ಪ್ರತಿಪಕ್ಷಗಳು ಒಂದು ಪ್ರಶ್ನೆ ಕೇಳ್ಕೋಬೇಕು. ನಿಮ್ಮ ಪೋಲಿಂಗ್ ಏಜೆಂಟ್ ಅಂತ ಅಲ್ಲೊಬ್ಬ ಇರ್ತಾರೆ, ಅವನು ಏನು ಮಾಡ್ತಿರ್ತಾನೆ? ಅವನೇನು ಕತೆ ಕೈಯ ಕೂತಿದ್ದಾನ ಒಳಗಡೆ ಹಂಗಾರೆ? ಅಥವಾ ನಿಮಗೆ ಪೋಲಿಂಗ್ ಏಜೆಂಟೇ ಇದ್ದಾರೋ ಇಲ್ವೋ ಅಲ್ಲೆಲ್ಲ ಗೊತ್ತಿಲ್ಲ. ಇಟ್ಸ್ ವೆರಿ ಸರ್ಪ್ರೈಸಿಂಗ್, ನನಗೆ ಆಶ್ಚರ್ಯ ಆಗ್ತದೆ. ಜೊತೆಗೆ ವಿಡಿಯೋ ರೆಕಾರ್ಡಿಂಗು ಮಾಡ್ಕೊಳ್ಳೋ ಹಂಗಿಲ್ಲ, ಅದೆಲ್ಲ ಮಾಡಿ ತೋರಿಸ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನ ಇಷ್ಟೆಲ್ಲ ಹಬ್ಸಿದ್ದಾರೆ ಅಂತಂದ್ರೆ ಅಧಿಕಾರಿಗಳ ಇದಿಲ್ಲದೆ ಆಗದೇ ಇಲ್ಲ. ಮತಗಟ್ಟೆ ಅಧಿಕಾರಿಗಳದ್ದು ಇಲ್ಲದೆ ಇದ್ರೆ ಆಗದೇ ಇಲ್ಲ, ಆಗಲ್ಲ. ಹುಬ್ಬಳ್ಳಿಯ ಅಂಜಲಿ ಪ್ರಕರಣವನ್ನು ಕೂಡ ರಾಜ್ಯ ಸರ್ಕಾರ ಇವತ್ತು CIDಗೆ ಕೊಟ್ಟಿದ್ದಾರೆ. ನಾಳೆ ಸಂಜೆ ಒಳಗಡೆ ಆದೇಶ ಮಾಡ್ತಾರಂತೆ. ಇವತ್ತು ಅವ್ರ ಮನೆಗೆ ಹೋಗಿದ್ದರು ಪರಮೇಶ್ವರ್ ಅವರು ಸಾಂತ್ವನ ಹೇಳಲಿಕ್ಕೆ. ಆಗ ಅವರೆಲ್ಲ ಕಣ್ಣೀರು ಹಾಕಿದ್ರು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತದ್ದು. ನಿಮ್ಮ ಜೊತೆ ಇದ್ದೀವಿ ಅಂದರೆ ಯಾವ ಥರದಲ್ಲಿ ಇದ್ದೀರಿ ಜೊತೆಯಲ್ಲಿ ಅಂತಂದರೆ? ಸರ್ಕಾರದವರು ತನಿಖೆ ಮಾಡ್ತಾ ಇದ್ದೀವಿ, ತನಿಖೆ ಮಾಡೋದು ನೀವು ಜೊತೆಯಲ್ಲಿ ಇದ್ದೀರಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು. ಏನು ಜೊತೆಯಲ್ಲಿ ಇದ್ದೀವಿ ಅಂತಂದರೆ ಭಾಳ ಕಷ್ಟ ಇದು. ಇಂಥದ್ದು ಪ್ರಕರಣ 3 ತಿಂಗಳಾದ್ಮೇಲೆ ಆ ಕುಟುಂಬನ ಯಾರು ನೋಡ್ತಾರೆ? ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ಲಿ, ಬೇಡ ಅಂದಿಲ್ಲ ನಾನು, ಕೊಡ್ಲಿ. ಅವ್ರು ಬಡವರಾಗಿದ್ದರೆ ಅವ್ರಿಗೆ ಕೊಡ್ಲಿ. ಕಳಬಟ್ಟಿ ಕುಡ್ದವ್ರು ಕೊಡ್ತೀರಿ, ಕೊಡಿ, ಏನಾಗಲ್ಲ. ಈಗ ಇನ್ನು ತಂದೆ ತಾಯಿ ಎಲ್ಲ ಗಲ್ ಶಿಕ್ಷೆ ಆಗಬೇಕು ಅವನಿಗೆ ಅಂತಂದರು. ಆ ಮಧ್ಯದಲ್ಲಿ ಯಾರೋ DCP ಬದಲಾಗಿ ಇನ್ಯಾರನ್ನೋ ಹಾಕಿದಾರಂತೆ ಹೊಸೊಬ್ಬರನ್ನ. ಅದೆಲ್ಲ ನಿಮ್ಮ ಪಾರ್ಟ್ ಆಫ್ ಯುವರ್ ಅಡ್ಮಿನಿಸ್ಟ್ರೇಷನ್. ಓಕೆ. ಅಪ್ರಾಪ್ತರ ಕೈಗೆ ವಾಹನ ಕೊಡೋದ್ರಿಂದ ಆಗುವಂತಹ ಅನಾಹುತಗಳನ್ನ ನಾವು ಆಗಾಗ್ಗೆ ನೋಡ್ತಾ ಇರ್ತೀವಿ. ಪುಣೆಯಲ್ಲಿ ನಿನ್ನೆ ಬೆಳಗಿನ ಜಾವ ಪ್ರತಿಷ್ಠಿತ ಬಿಲ್ಡರ್ನ 17 ವರ್ಷದ ಪುತ್ರನೊಬ್ಬ ಮದ್ಯದ ಅಮಲಿನಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನು ಅಡ್ಡಾದಿಡ್ಡಿಯಾಗಿ ಚಲಾಯಿಸಿ 2 ಟೆಕ್ಕಿಗಳನ್ನು ಬಲಿ ಪಡೆದಿದ್ದ. ಆರೋಪಿಯನ್ನು ಬಂಧಿಸಿದ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದರು. ವಿಚಾರಣೆ ನಡೆಸಿದ ಕೋರ್ಟ್ ಬೇಲ್ ಕೊಟ್ಟಿದೆ. ಆದರೆ ಒಂದು ಇದು ಹಾಕಿದೆ, ಷರತ್ತು. 15 ದಿನ ಟ್ರಾಫಿಕ್ ಪೊಲೀಸರ ಜೊತೆ ಕೆಲಸ ಮಾಡಬೇಕು, ಅಪಘಾತದ ಬಗ್ಗೆ ಪ್ರಬಂಧ ಬರೀಬೇಕು, ಮಾನಸಿಕ ತಜ್ಞರಿಂದ ಕೌನ್ಸಿಲಿಂಗ್ ತೆಗೆದುಕೊಳ್ಬೇಕು ಅಂತ ಷರತ್ತು ಹಾಕಿ ಜಾಮೀನು ಕೊಟ್ಟಿದ್ದಾರೆ. ಬಹು ಸಹಜವಾಗಿ ಕಾನೂನು ಮತ್ತು ಇತರೆ ಸಾರ್ವಜನಿಕ ವಲಯದಲ್ಲಿ ಇದು ವಿಪರೀತ ಚರ್ಚೆಗೆ ಗುರಿಯಾಗ್ತಾ ಇರುವಂಥದ್ದು. ವಾಟ್ ಸಾರ್ಟ್ ಆಫ್ ಕಂಡೀಷನ್ಸ್ ಮ್ಯಾಜಿಸ್ಟ್ರೇಟ್ ಹಾಕಿರೋದು? ಇದು 17 ವರ್ಷ ಅಂದ್ರೆ ಸರ್, ಕಡಿಮೆ ಇನ್ನೊಂದು ವರ್ಷ ಇರ್ಬೋದು. ಅಪ್ರಾಪ್ತನಿಗೆ ಗಾಡಿ ಕೊಟ್ಟಿರೋದು ಫಸ್ಟ್ ತಪ್ಪು. ಅವ್ರ ಅಪ್ಪನ ಅರೆಸ್ಟ್ ಮಾಡಬೇಕಿತ್ತು. ನಮ್ಮ ಬೆಂಗಳೂರು ಪೊಲೀಸ್ನವ್ರು ಅದನ್ನೇ ಹೇಳೋದು, ಲೈಸೆನ್ಸ್ ಇಲ್ಲದೆ ನೀವು ಮಕ್ಕಳಿಗೆ ಗಾಡಿ ಕೊಟ್ಟರೆ ನಾವು ತಂದೆ ತಾಯಿ ಹಿಡ್ಕೋತೀವಿ ಅಂತಾರೆ.
ಹಾಗಾದರೆ ಈ ಆರ್ಡ್ರೇ ದೇಶಕ್ಕೆಲ್ಲ ತಂದು ಬಿಟ್ರೆ ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅವಾಗ. ಈ ಶಿಕ್ಷೆ ಹಾಗಾಗಲ್ಲ. ಐ ಡೋಂಟ್ ನೋ, ಐ ಆಮ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್ ಈ ಷರತ್ತುಗಳನ್ನು ನೋಡಿ. ನಾನು ಇವೆಲ್ಲ ಅಡಿಷನಲ್ ಷರತ್ತುಗಳಾಗಬೇಕೇ ಹೊರತು ಪ್ರೈಮರಿ ಆಗಬಾರ್ದಾಗಿತ್ತು. ಸ್ಕೂಲ್ನಲ್ಲಿ ಪನಿಷ್ಮೆಂಟ್ ಕೊಟ್ಟಂಗೆ ಇದು ಹಂಗೆ ಆಗಬಾರ್ದಾಗಿತ್ತು. ಮತ್ತು ಅವನ ದಿಮಾಕು ಮತ್ತು ಕೊಬ್ಬನ್ನು ಕೋರ್ಟ್ ಅರ್ಥ ಮಾಡ್ಕೋಬೇಕಾಗಿತ್ತು. ಅವನ ಮದ ಏನಿದೆ ದುಡ್ಡಿಂದು ಅದನ್ನು. ಇಲ್ಲದಿದ್ದರೆ ಮುಂದೆ ಇದು ಈ ರೀತಿ ಮುಂದುವರೆದ್ರೆ ಜನ ಏನು ಮಾಡ್ತಾರೆ, ರಸ್ತೆನಲ್ಲೇ ಇದನ್ನ ಇತ್ಯರ್ಥ ಮಾಡಿ ಕಳಿಸ್ತಾರೆ. ಅಪ್ರಾಪ್ತ ಅಂತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಲೆಕ್ಕ ಬರಲ್ವಾ ಸರ್? ಕುಡಿದು ಡ್ರೈವ್ ಅವನ ಮೇಲಲ್ಲ, ಅವನಿಗೆ ಸರ್ವ್ ಮಾಡಿದವನ ಮೇಲೆ ಕೇಸ್ ಹಾಕಿದಾರಂತೆ ಪೊಲೀಸ್ನವರು. ಅದೆಂತ ಮಜಾ ಇದೆ ಈ ಕೇಸು. ಇಲ್ಲ, ಹೀಗೆ ಮುಂದುವರೆದ್ರೆ ಜನ ರೋಡಲ್ಲೇ ತೀರ್ಮಾನ ಮಾಡಿ ಕಳಿಸ್ತಾರೆ. ಅಂಥದ್ದೊಂದು ಗಾಡಿಗೆ ಒಂದು ಬೆಂಕಿ ಹಾಕ್ಬಿಟ್ಟು ಸುಟ್ಟುಬಿಟ್ಟ ಕಡೆಗೆ ಅವ್ನಿಗೆ ಹಲ್ಲು ಉದುರಿಸ್ಬಿಟ್ಟು ಕಾಲು ಮುರಿದ್ಬಿಟ್ಟು ಕಳಿಸ್ತಾರೆ. ಅಷ್ಟೇ ಆಗುತ್ತೆ. ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗೇ ಇದೆ. ಎಲ್ಲ ಕಡೆ ವ್ಯಾಪಕವಾಗಿ ಆಗ್ತಾ ಇದೆ. ಮೈಸೂರು, ಚಾಮರಾಜನಗರ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಗಳೂರು ಕಡೆಯಿಂದ ಮಳೆ ವರದಿಗಳು ಬರ್ತಾ ಇದೆ. ಉಲ್ಲಾಳದಲ್ಲಿ ನ್ಯೂ ಪಡ್ಪು ಶಾಲೆಯ ಕಾಂಪೌಂಡ್ ಕುಸಿದು ಶಾಜಿಯಾ ಎಂಬ ಬಾಲಕಿ ಮೃತಪಟ್ಟಿರೋ ವರದಿ ಬಂದಿದೆ. ಅದೇ ಥರ ಗುರುಮಿಟ್ಕಲ್ನಲ್ಲಿ ಸಿಡಿಲಿಗೆ ಕುರಿಗಾಯಿ ಬಲಿಯಾಗಿರೋದು, ಮಳೆಗೆ ರಸ್ತೆ ಕೊಚ್ಕೊಂಡು ಹೊಟ್ಟೋಗಿರೋದು, ಅಲ್ಲೆಲ್ಲೋ ಒಂದು ಕಡೆ ಜಗಳೂರಿನ ಕಾಕನಕಟ್ಟೆ ಹತ್ರ ತುಂಬಿ ಹರಿತಿದ್ದ ಸೇತುವೆ ದಾಟಕ್ಕೆ ಹೋಗಿದ್ದು ಕಾರ್ ಕೊಚ್ಕೊಂಡು ಹೋಗಿತ್ತಂತೆ. ಪುಣ್ಯಕ್ಕೆ ಜನ ಅಲ್ಲಿದ್ದವ್ರನ್ನೆಲ್ಲ ಸೇವ್ ಮಾಡಿದ್ದಾರೆ. ತೋಟಗಾರಿಕಾ ಬೆಳೆಗಳ ನಾಶ, ಮನೆಗಳು ಬಿದ್ದೋಗಿರೋದು ವೆರಿ ಕಾಮನ್ ರಿಪೋರ್ಟ್ಸ್ ಬರ್ತಾ ಇದೆ. ಎಲ್ಲ ಕಡೆಯಿಂದ ಒಂದೇ ಸಮ ಬರ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ಕೆಲವೆಡೆ ಮಳೆ ಹಾವಳಿ ಆಗಿತ್ತು. ಅದಕ್ಕೆ ಇವತ್ತು DCM ಏನೋ ಅಲ್ಲೆಲ್ಲ ಹೋಗಿ ನೋಡಿಕೊಂಡೆಲ್ಲ ಬಂದಿದ್ದಾರಂತೆ. ಆಲ್ ರೈಟ್, ಇದು ಮಳೆ ವರದಿ. ರಾಜ್ಯದಲ್ಲಿ ಭಾರಿ ಮಳೆ ಸುರಿದು ವಾತಾವರಣ ತಂಪಾಗ್ತಾ ಇದ್ರೆ ಉತ್ತರ ಭಾರತ ಮಾತ್ರ ಸುಡು ಸುಡು ಬಿಸಿಲಿನಲ್ಲಿ ಬೆಂದು ಹೋಗ್ತಾ ಇದೆ. ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ದೆಹಲಿ, ಪಂಜಾಬ್, ಬಿಹಾರ ಎಲ್ಲ ಕಡೆ ಸೂರ್ಯನ ಪ್ರತಾಪಕ್ಕೆ ಧಗಧಗ ಅಂತ ಇದೆ. ನಿನ್ನೆ ದೆಹಲಿಯ ನಜಾಫ್ಗಢದಲ್ಲಿ 47.8, ಆಗ್ರಾದಲ್ಲಿ 47.7 ತಾಪಮಾನ ದಾಖಲಾಗಿದೆ. ಹರಿಯಾಣದಲ್ಲಿ ಒಂದು ರೀತಿಯಲ್ಲಿ 25 ನಗರದಲ್ಲಿ ಉಷ್ಣಾಂಶ 45 ಡಿಗ್ರಿ ಮೇಲ್ಪಟ್ಟಿದೆ. ಹರಿಯಾಣದ 11 ಜಿಲ್ಲೆಗಳಲ್ಲಿ ಮೇ 23ರವರೆಗೆ ರೆಡ್ ಅಲರ್ಟ್ ಜಾರಿಯಾಗಿದೆ. ಭಾಳ ಕಡೆ ಉತ್ತರ ಭಾರತದ ಕೆಲವೆಡೆಗಳಲ್ಲಿ ರೇರ್ ಆ್ಯಂಡ್ ಎಕ್ಸೆಪ್ಷನ್ ಪ್ಲೇಸಲ್ಲಿ 50 ಟಚ್ ಮಾಡಿದೆ. 50 ಟಚ್ ಮಾಡ್ತಾ ಇದೆ. ದಾಟ್ಸ್ ಅಮೇಝಿಂಗ್. ಈ ಮಧ್ಯೆ ಮುಂಗಾರು ಕೂಡ ತನ್ನ ಮಾರುತಗಳು ಬಿರ್ಸಾದಂಗಿದೆ. ಹವಾಮಾನ ಚಿತ್ರಗಳನ್ನು ನೋಡ್ತಾ ಕೂತಿದ್ರೆ ಅದರಲ್ಲಿ ಕಾಣಿಸ್ತಾ ಇರೋ ಪ್ರಕಾರದಲ್ಲಿ ಮಾನ್ಸೂನು ಮುಂಗಾರದ ಮಾರುತಗಳು ಬಲವಾಗಿ ಶ್ರೀಲಂಕಾನ ದಾಟಿ ಮುಂದಕ್ಕೆ ಬರೋಂಗೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ದಿನದಲ್ಲಿ ಇವತ್ತು ನಾಳೆ ಒಳಗಡೆಲೆಲ್ಲೋ ಅಂಡಮಾನ್ ನಿಕೋಬಾರನ್ನು ದಾಟ್ಕೊಂಡು ಬರುತ್ತೆ. ಈಚೆಗೆ ಬಂದ ನಂತರ ಅದು ಕೇರಳದ ಪ್ರವೇಶಕ್ಕೆ ಆಗಬೇಕು, ನಂತರ ನಮಗೆ ಬರಬೇಕು. ಸದ್ಯಕ್ಕೆ ನೋಡಿದ್ರೆ ಭಾಳ ಚೆನ್ನಾಗೇ ಇದ್ದಂಗಿದೆ. ಎಲ್ಲ ಮಳೆ ಬರಬಹುದಾದ ಸಾಧ್ಯತೆಗಳು. ಇದು ಮುಂಗಾರು ಮಳೆ, ಈಗ ಬರ್ತಿರೋದು ಮುಂಗಾರು ಪೂರ್ವ. ಆಲ್ ರೈಟ್, ಇನ್ನು ಭಾರತ್ ಬಯೋಟೆಕ್ ಸಂಸ್ಥೆಯ ಕೋವ್ಯಾಕ್ಸಿನ್ ಲಸಿಕೆಯ ಅಡ್ಡ ಪರಿಣಾಮಗಳನ್ನು ಕುರಿತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಯಾವುದೋ ಒಂದು ವರದಿ ಕೊಟ್ಬಿಟ್ಟಿತ್ತು. ಅದಕ್ಕೆ ಈಗ ICMR ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಅಧ್ಯಯನದ ವರದಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಹೆಸರನ್ನು ಅವ್ರು ಬಳಸಿರೋದು ತಪ್ಪು, ಅದಕ್ಕೆ ಯಾವ ಅನುಮತಿಯೂ ಇಲ್ಲ. ಅವರು ಅದನ್ನು ತೆಗಿಬೇಕು. ನಂಬರ್ 2, ಅದು ಅತ್ಯಂತ ಕಳಪೆ ರಿಸರ್ಚ್. ಅದನ್ನೆಲ್ಲ ಸರಿಪಡಿಸ್ಬೇಕು, ಅವ್ರು ಹಂಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅವತ್ತೇ ಅಂದೆ, ಇದು ಯಾಕೋ ಡೌಟ್ ಬರ್ತಿದೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೂ ಈ ರಿಸರ್ಚ್ಗೂ ಅಧ್ಯಯನಕ್ಕೂ ಸಂಬಂಧ ಏನಿದೆಯಪ್ಪ? ಅಲ್ಲ, ಅಂಥ ಡಿಪಾರ್ಟ್ಮೆಂಟ್ ಏನಿದೆ? 1000 ಜನಕ್ಕೆ ಮಾಡಿ ಆ ರೀತಿ ರಿಪೋರ್ಟ್ಗಳನ್ನು ಕೊಡೋದೆಲ್ಲ ತಪ್ಪದು. ಎರಡನೇದು, ಕೇಂದ್ರ ಸರ್ಕಾರನೂ ಒಂದು ತೀರ್ಮಾನಕ್ಕೆ ಬರಬೇಕು, ಕೇಂದ್ರ ಮತ್ತು ರಾಜ್ಯಗಳು. ಈ ರೀತಿಯ ಸಾರ್ವಜನಿಕ ಆರೋಗ್ಯದ ವಿಚಾರದಲ್ಲಿ ಗಾಬರಿ ಹುಟ್ಟಿಸಬಹುದಾದ ವರದಿಗಳು ಬರೋದಾದರೆ ಅದಕ್ಕೆ ಎಲ್ಲಾದರೂ ಒಂದು ಕಡೆ ಅದು ರ್ಯಾಟಿಫೈ ಆಗಬೇಕದು. ಕಂಡವನು ನನ್ನ ಕೈಯಲ್ಲಿದೆ ಅಂತ ವರದಿ ಪ್ರಕಟ ಅಂತ ಮಾಡಬಾರ್ದು. ಹಂಗೆ ಜನ ಮೊದಲೇ ಹೆದರ್ಕೊಂಡಿದ್ದಾರೆ, ಗಾಬರಿ ಆಗ್ಬೇಕು, ಜಾಗ ಕೊಡಬಾರ್ದು. ಅವನೇನು ಚಾಕೊಲೇಟ್ ತಿನ್ನುತ್ತಾನೋ ಕಾಫಿ ಕುಡಿಯುತ್ತಾನೋ ಅನ್ನೋ ಸರ್ವೆ ಬೇಕಾದ್ರೆ ಮಾಡ್ಕೊಳ್ಳಿ. ಇಂಥ ವಿಚಾರದಲ್ಲಿ ಕೇರ್ಸ್ ಅದಕ್ಕೆ ಇಂಥ ವಿಚಾರದಲ್ಲಿ ಇದು ಹಂಗೆ ಬಿಡಬಾರ್ದು. ಇದಕ್ಕೆ ಹಂಗೆ ಇದೆಲ್ಲ ಪಬ್ಲಿಕ್ ಹೆಲ್ತ್ ವಿಚಾರದಲ್ಲಿ ಆಟ ಆಡೋರು ದೇ ಆರ್ ಈಕ್ವಲ್ ಟು ಟೆರರಿಸ್ಟು. ಈ ರಿಪೋರ್ಟ್ಗಳು ವಿಪರೀತ ಚರ್ಚೆಗಾಗಿ ಜನ ಭಯ ಪಟ್ಕೋತಾ ಇದ್ದಾರೆ ಸರ್. ಅದನ್ನೇ ಹೇಳಿದ್ದು ನಾನು. ಅದಕ್ಕೆ ಆಲ್ ರೈಟ್, ಅದಕ್ಕೊಂದು ಡೀಪರ್ ರಿಸರ್ಚ್ ಇರಬೇಕು, ಅದಕ್ಕೊಂದು ಸೈಂಟಿಫಿಕ್ ಫ್ರೇಮ್ ವರ್ಕ್ ಇರಬೇಕು. ಅದಕ್ಕೆ ಸುಮ್ಮನೆ ಬಾಯಿ ಬಂದಂಗೆ ಕೊಟ್ಬಿಡೋದಲ್ಲ ರಿಪೋರ್ಟರ್ ಕಂಡುಕೊಂಡವರೆಲ್ಲ.
ಎಸ್. ಸ್ಕಾಟ್ಲೆಂಡ್ ಜೊತೆಗೆ ಐರ್ಲೆಂಡ್ ಕ್ರಿಕೆಟ್ ತಂಡಕ್ಕೂ ಕೂಡ ಕೆಎಂಎಫ್ನ ನಂದಿನಿ ಬ್ರ್ಯಾಂಡ್ ಪ್ರಾಯೋಜಕತ್ವ ವಹಿಸಿದೆ. ಈ ಬಗ್ಗೆ ಐರ್ಲೆಂಡ್ ಕ್ರಿಕೆಟ್ ಮಂಡಳಿ ಇವತ್ತು ಅಧಿಕೃತ ಘೋಷಣೆ ಮಾಡಿದೆ. ತನ್ನ ವೆಬ್ಸೈಟ್ನಲ್ಲಿ ವೆಲ್ಕಮ್ ನಂದಿನಿ ಅಂತ ಬರ್ಕೊಂಡಿದೆ. ಅಲ್ಲದೆ ಜರ್ಸಿ ಮೇಲೆ ನಂದಿನಿ ಲಾಂಛನ ಇರೋ ಚಿತ್ರವನ್ನು ಪ್ರಕಟ ಮಾಡಿದೆ. ಕೆಎಂಎಫ್ ಅನ್ನ ಹೊಸ ಪಾಲುದಾರರಾಗಿ ಸ್ವಾಗತಿಸೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. T20 ವಿಶ್ವಕಪ್ನಲ್ಲಿ ಐರ್ಲೆಂಡ್ ಪುರುಷರ ತಂಡದ ಅಧಿಕೃತ ಪ್ರಾಯೋಜಕರು ಅಂತ ನಂದಿನಿಯನ್ನು ಘೋಷಣೆ ಮಾಡೋದಕ್ಕೆ ಹರ್ಷ ವ್ಯಕ್ತಪಡಿಸ್ತೀವಿ ಅಂತ ಐರ್ಲೆಂಡ್ ಕ್ರಿಕೆಟ್ ಮಂಡಳಿ ತಿಳಿಸಿದೆ. ಅಲ್ಲ, ಮೊದಲೇ ಹೇಳಿದ್ರು ಎರಡಕ್ಕೂ ಮಾಡ್ತಿದ್ದೀವಿ ಅಂತ. ಇವತ್ತು ಇವರು ಅಧಿಕೃತವಾಗಿ ಫಾರ್ಮಲ್ವಾಗಿ ಹೇಳ್ಕೊಂಡಿದ್ದಾರೆ. ಆಲ್ ರೈಟ್. ಸೋಷಿಯಲ್ ಮೀಡಿಯಾನಲ್ಲಿ ಬಂದಂತಹ ಎಲ್ಲ ಅವಮಾನಕರ ಹೇಳಿಕೆಗಳ ಪರಿಣಾಮವಾಗಿ ಮಹಿಳೆಯೊಬ್ಬರು ಕೊಯಮತ್ತೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಅಪಾರ್ಟ್ಮೆಂಟಿಂದ ಒಂದು 7 ತಿಂಗಳ ಮಗು ರಕ್ಷಣೆ ಮಾಡೋ ವಿಡಿಯೋ ಏನೋ ಭಾರಿ ವೈರಲ್ ಆಗಿತ್ತಂತೆ, ಜನ ಎಲ್ಲ ನೋಡಿದಾರಂತೆ. ಆದರೆ ಅದು ಅಪಾಯಕ್ಕೆ ಸಿಕ್ಕೋದಕ್ಕೆ ತಾಯಿ ನಿರ್ಲಕ್ಷ್ಯ ಹೇಗೆ ಕಾರಣ ಅಂತ ಈ ಗನಂದಾರಿ ಗಿರಾಕಿಗಳೆಲ್ಲ ಬಾಯಿಗೆ ಬಂದಂಗೆಲ್ಲ ಬರೆದಿದ್ರಂತೆ. ಸಿಕ್ಕಾಪಟ್ಟೆ ಬರೆದಿದ್ರಂತೆ. ಆಕೆ ತುಂಬ ಟ್ರೈ ಮಾಡಿದ್ರಂತೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ, ಅದು ಹಂಗೆ ಅಲ್ಲ ಅದು ಅಂತ. ಆದರೂ ಮಾಡಿದ್ದಾರೆ. ಆಕೆ ಏನೋ ಕೊನೆಗೆ ಖಿನ್ನತೆಗೆ ಒಳಗಾಗಿ ಸೂಯಿಸೈಡ್ ಮಾಡಿಕೊಟ್ರಂತೆ. ಯಾಕೆ ಮಾಡ್ಕೋಬೇಕಾಗಿತ್ತು? ಈ ಕಾಮೆಂಟ್ ಮಾಡಿದವ್ರೇನು ನಿಮ್ಮ ಅಪ್ಪನ ನಿಮ್ಮ ಅಮ್ಮನ? ಏನಲ್ಲ, ನಿಮ್ಮ ಗಂಡ ಅಲ್ಲ, ಯಾರೂ ಅಲ್ಲ. ಯಾವನೋ ಫುಟ್ಪಾತಲ್ಲಿ ನಿಂತ್ಕೊಂಡು ಈಡಿಯಟ್ಟು ಮೂರ್ಖ ಶತಮೂರ್ಖ ಕಚಡ ಬರೆದ್ರೆ ಅದನ್ನ ನೀವು ಯಾಕೆ ಗಂಭೀರವಾಗಿ ತಗೋತೀರಿ? ಎಲ್ಲರೂ ನೀವು ಏನಕ್ಕೆ ತಗೋತೀರಿ? ನಿಮ್ಗೇನು ತಲೆ ಕೆಟ್ಟಿದೆಯಾ? ಅವನ ಮನೆ ಅನ್ನ ತಿಂತಿದ್ದೀರಾ ನೀವು? ಅವನು ಯಾವನೋ ಬರ್ಕೊತಾನೆ, ಸಿಕ್ಕಿದ್ರೆ ಕೈಗೆ ಹಲ್ಲು ದುರಿಸ್ಬೇಕು, ಇಲ್ಲದೆ ಇದ್ದರೆ ಕೇರು ಮಾಡಬಾರ್ದಪ್ಪ. ಏನಾದ್ರು ಬರ್ಕೋಗಿ, ಏನೀಗ ಗೊತ್ತಾದರೆ ನಿಮ್ಮ ಅಪ್ಪ ಯಾರು ನಿಮ್ಮ ಅಮ್ಮ ಯಾರು ಅಂತ ರಿವರ್ಸ್ ಹೇಳ್ಬೋದು. ಅವಾಗ ಏನಕ್ಕೆ ತಲೆ ಕೆಡ್ಸ್ಕೊತೀರಿ? ಅವನು ಯಾವನೋ ಕಚಡ ಕೂತ್ಕೊಂಡು ಫುಟ್ಪಾತಲ್ಲಿ ಏನೋ ಒಂದು ಕಾಮೆಂಟ್ ಬರ್ಕೊತಾನೆ, ಅವನಿಗೇನು ಹೋಗ್ಬೇಕು? ಅವನ ಮನೆ ಹೋಗಿ ನೋಡಬೇಕು, ಅವನ ಹೆಂಡ್ತಿನ ಅವ್ರ ಅಪ್ಪಮ್ಮ ಅಮ್ಮನ ಹೆಂಗೆ ಇಟ್ಕೊಂಡಿದ್ದಾನೆ ಅನ್ನೋಕ್ಕೆ. ಐ ಡೋಂಟ್ ನೋಪ್ಪ, ಅದನ್ನು ಏನಕ್ಕೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೋತಿರೋ ಜನ ಸೋಷಿಯಲ್ ಇದ್ರದ್ದು ಕಾಮೆಂಟ್ರಿಗಳನ್ನು ಯಾಕೆ ತಗೋಬೇಕು? ಗಟ್ಟಿಯಾಗಿದ್ದರೆ, ಒಂದು ಸ್ಪಷ್ಟತೆ ಇದ್ದರೆ, ಅದಕ್ಕೊಂದು ಲಾಜಿಕ್ ಇದ್ದರೆ, ಆರ್ಗ್ಯುಮೆಂಟ್ಸು ತಿಳ್ಕೊಳ್ಳಿ, ಓದಿ, ತಪ್ಪೇನಿಲ್ಲ. ಯಾರದ್ದು ಲೈಫ್ ಬಗ್ಗೆ ಯಾರ್ಯಾರೋ ಏನೇನೋ ಬರೆದುಬಿಟ್ರೆ ಅದನ್ನ ಯಾಕೆ ನೀವು ಗಂಭೀರವಾಗಿ ತಗೋಬೇಕು? ಸತ್ಯ ಏನು ಅಂತ ಈಕೆ ಗೊತ್ತು ತಾನೆ ಸರ್, ಏನು ನಡೀತು ಅಂತ. ಅದನ್ನೇ ನಾನು ಹೇಳ್ತಿರೋದು. ಫಸ್ಟ್ ಆಫ್ ಆಲ್ ಯಾವ ಲೆವೆಲಿಗೆ ಬಂದುಬಿಟ್ರಿ ನೋಡ್ಕೊಳ್ಳಿ ಜನ ನೀವು. ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಕೇಳ್ತಿರೋ ಅಲ್ವ ಈ ಕಾಲದಲ್ಲಿ? ಅವ್ರು ಹೇಳ್ಬಿಟ್ರೆ ನಿಮಗೆ ಖಿನ್ನತೆ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ನಿಮ್ಮ ಲೈಫನ್ನು. ಅದ್ರ ಜೊತೆನೆ